ಏನು ಮೇಡಮ್ ಏನಿದು ಹೇಳಿ ಏನದ? ಡಿಪಾರ್ಟ್ಮೆಂಟ್ ಇದೆ ಸರ್. ಯಾರಿಗಾದ್ರೂ ಕಲಿಸಿ ಬಂದ್ರೆ ಮಕ್ಕಳಿಗೆ ಯಾರಿಗಾರ ಆಮೇಲೆ ಅವರಿಗೆ ಅದು ಎಮರ್ಜೆನ್ಸಿ ಕಿಟ್ ಇಟ್ಟಿವಿ ಸರ್. ನಾವು ಆಂಬುಲೆನ್ಸ್ ವ್ಯವಸ್ಥೆ ಅದ ಸರ್. ಏನು ಹೆಸರು ಸರ್? ಸರ್ ಸ್ವರಾಜ್ ಪಾಲ್ ಅಂತ HIV ಇದೆ ಸರ್. 40 PSC ಅಂತ PSC ಇಂದ ಫಸ್ಟ್ ಏಡ್ ಕಿಟ್ ಇಟ್ಟಿದ್ದೀವಿ ಸರ್. ಯಾರಿಗಾದ್ರೂ ಏನೋ ಎಮರ್ಜೆನ್ಸಿ ಡ್ರಗ್ಸ್ ಬೇಕಿದ್ರೆ ಇಲ್ಲೇ ಇದ್ದೀರಿ ಮತ್ತು ಬೇರೆ ಕಡೆನೂ ಇಲ್ಲೇ ಇದೆ ಸರ್. ಓಕೆ. कोण स्टँडर्ड बायो कोण स्टँडर्ड पकडा बकळजणी आम्ही लिहिचो हां कोण स्टँडर्ड चोको ते काय नाचे ना आम्ही लिहिचो काय हां कतरी जणी आईचो टोटल बाबापूर मुत्यार जत्रा नाहीचा कतो आपण मुत्यार जत्रा नाहीचो काय कायच मुत्यार नाम भोजा मुत्या काय भोजलिंगेश्वर मुत्याचं जत्रा नाहीचा 20-25 जणीचा मुंडगी तांड्यारीचा कतावच जेवरगी सांगू कोणी हजार बगले मास बापू यादगीर एक भोजलिंगेश्वर गाना बोलो दे कानी बोलो छ आज काय काय तेर बीच काय आज तेर कथा असतास नाचो नाचो
ಭೋಜಲಿಂಗೇಶ್ವರ ದೇವಸ್ಥಾನ ಇಲ್ಲಿ ಭಾಳ ಜೋರ್ದಾರ ಗುಡಿ ಕಟ್ಟಿದ್ದಾರೆ ನೋಡಿ. ಈ ಕಲಬುರಗಿ ಡಿಸ್ಟ್ರಿಕ್ನಲ್ಲಿ ಎಲ್ಲಿ ನೋಡಿಲ್ಲ ಇಂಥ ಗುಡಿ, ಭಾರಿ ಜಬರ್ದಸ್ತ್ ಸೂಪರ್ ಕಟ್ಟಿದೆ ನೋಡಿ ಚೆನ್ನಾಗಿ.
ಯಾವ ಊರ್ದವ್ರಣ ಹಾಂ ಯಾವ ಊರು ಗೊರಮಾಟಿ गोरमाटी जाऊया का कुठे दांडेरचो नाही मुंडरगी दांडर जाऊया मुंडरगी यशोनगर दांडा आज काय चालतं जात्राच काय आज गुडी ओपनिंग जाऊया गुडी ओपनिंग ಈ ಓಪನಿಂಗ್ काय आज गुडी ओपनिंग जाऊया आज ಅಂದ್ರೆ ಇದು ಹೊಸದು ಮಾಡ್ಯಾರ ಗುಡಿ नया बना नया ಓಪನಿಂಗ್ ಏನು ಕೂಡ ಒಳಗೆ सीएम सिद्धरामय्या रमया वा वा यात्रा फर्स्ट पहिला ओपनिंग आहे ती यात्रा चालू हां फर्स्ट ओपनिंग ही आज डेटे में पहिला नाणकीस काय वेती काय मठ गण नानकीस गुडी येते एक नानकीस गुडी येते नानकीस गुडी काढन अबे येन बनायत राम मंदिर आपण राम मंदिर बना राम मंदिर नाही पुढचे तांडेर आपण हम मुंडरगी यशोनगर तांडेर ओके भोजलिंगेश्वर महाराज की जय हाँ भोजलिंगेश्वर महाराज की जय ये चैनल से हमारा देख लो हाँ लाइव आओ ಯಾವ ಊರು ಹಿಡ್ಕೋ ಇದು ಯಾದಗಿರ ಇದು ವರ್ಷನ ಬರ್ತೀರಿ 2 ವರ್ಷನ 2 ವರ್ಷಕ್ಕೆ ಬರ್ತೀರಿ ಹಾಂ ಹಾಂ ಇದ್ರದ್ದು ಇದು ಫಸ್ಟ್ನೇ ಇದು ಜಾತ್ರೆ ಅದ ಇವತ್ತು ಗುಡಿ ಓಪನಿಂಗ್ ಅದ ಅದಕ್ಕೆ ಅಷ್ಟು ಜನ ಅರ ಇಲ್ಲಿ ತೇರ್ನು ಹೊಸದದ ಮೊದ್ಲಿಂದ ಅದ ಯಾವ ದೇವರ ಅದ ಭೋಜಲಿಂಗೇಶ್ವರ ಒಂದು ಹಾಡು ಹಾಡಿ ನೋಡಿ ಹ್ಯಾಂಗೆ ಹಾಡ್ತೀರ ಹಾಡಿ ಹಾಂ ಯಾವ್ದು ಹಾಡ್ತೀರಿ ಹಾಡ್ರಿ ಯಾವ್ದನ್ನು ಹಾಡಿ ಹಾಡಿ ನಮ್ಮ ಚಾನಲ್ ಇದೆ ಧನ್ರಾಜ್ ಟಿವಿ ಧನ್ರಾಜ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ಇದು ನಮ್ಮ ಚಾನಲ್ ಇದೆ ಹಾಯ್ ಅಂತ ಕಳಿಸಿನೇ ಅಲ್ಲ ಇದು ಸಿದ್ದರಾಮಯ್ಯ ಇವತ್ತು ಗುಡಿ ಇಲ್ಲಿ ಹೊಸದು ಕಟ್ಟಿದ್ದಾರೆ ಅಂತ ಇಲ್ಲಿ ಓಪನಿಂಗ್ ಅದಂತ ಹೇಳ್ತಾ ಇದ್ದಾರೆ ಇಲ್ಲಿ ಜನ ನೋಡಿ ಕಲ್ಯಾಣ ಮಂಟಪದ ಉದ್ಘಾಟನಾ ಸಮಾರಂಭಕ್ಕೆ ಇನ್ನು ಕೆಲವೇ ದಿವಸಗಳಲ್ಲಿ ಯಾವ ಊರು ಸರ್ ಯಾವ ಊರು ಯಾವ ಊರ್ದವ್ರು ಊರು ಯಾವುದು ಇಲ್ಲ ಸರ್ ನಾವು ಬರಲ್ಲ ಒಳಗ ಯಾದಗಿರಿ ಡಿಸ್ಟ್ರಿಕ್ಟ್ ಯಾವ ಊರು ಸರ್ ಯಾವ ಊರ್ದವ್ರು ಯಾವ ಊರ್ದವ್ರು ಊರಿಲ್ಲ ಹಾಂ ಬಿಜಾಪುರ 2 ನಿಮಿಷ ಇಟ್ಕೊಳ್ಳಿ ನಾ ಕ್ವಶನ್ ಕೇಳ್ತೀನಿ ಯಾಕೆ ಬಂದಿರಾ ಏನು ಇಲ್ಲ ಹಾಂ
ಬರ್ರಿ ಸರ್. ಇಲ್ಲಿ ಏನದ, ಏನು ಕಾರ್ಯಕ್ರಮ, ಏನು ಜಾತ್ರೆ ಅದ, ಏನದ ಇಲ್ಲಿ? ಇವತ್ತಿನ ದಿವಸ ಸದ್ಗುರು ಭೋಜಲಿಂಗೇಶ್ವರ ಉದ್ಘಾಟನೆ, ನೂತನ ಗುಡಿಯ ಉದ್ಘಾಟನೆ ಇದೆ, ಮಂದಿರದ. ಹಾಗೂ ಬೆಳ್ಳಿ ರಥ ಉದ್ಘಾಟನೆ. ಕರ್ನಾಟಕ ರಾಜ್ಯದ ಗಣಪತಿ ಮುಖ್ಯಮಂತ್ರಿಗಳು ಆಗಮಿಸಲಿದ್ದಾರೆ. ಇಲ್ಲಿ ಪ್ರಸಾದ ವ್ಯವಸ್ಥೆ ಇರ್ತದೆ ಬಂದ ಭಕ್ತಾದಿಗಳಿಗೆ. ಅದು ಮಠದ ವತಿಯಿಂದ ಇವತ್ತಿನ ದಿವಸ ಇದು ಶತಮಾನದಿಂದ ಆಗಲಾರ್ದಂಥ ಕೆಲಸ. ಮಹಾತ್ಮ ಭೋಜಲಿಂಗೇಶ್ವರ ಅವರು ಬಹಳ ಭಕ್ತರಿಗೆ ಕಷ್ಟಪಟ್ಟು ದುಡಿದು ಹೋಗ್ಯಾರ. ಅಂತ ಶಕ್ತಿ ಪೀಠ ಇವತ್ತು ಇಲ್ಲಿ ಸೂಗೂರಲ್ಲಿ ಆದಂದ್ರೆ ಇಡೀ ಕರ್ನಾಟಕ ಹೆಸರಾದಂಥ ಗುಡಿ ನಮ್ಮ ಸೂಗೂರು ಎನ್ನ ಗ್ರಾಮ. ಸದ್ಗುರು ಭೋಜಲಿಂಗೇಶ್ವರ ಇಲ್ಲಿ ಯಾರು ಮಾತಾ ಕೀ ಜೈ. ಉದ್ಘಾಟನೆಗೆ ಯಾರು ಹೊಂಟಾರ? ಉದ್ಘಾಟನೆಗೆ ಆಗಮಿಸಿದಂಥ ಸನ್ಮಾನ್ಯ ಶ್ರೀ ಗಣಪತಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಆಗಮಿಸಲಿದ್ದಾರೆ. ಮತ್ತು ಭೈರತಿ ಸುರೇಶ್ ಅವರು ನಮ್ಮ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರು, ಅದೇ ರೀತಿ ಸಿದ್ದರಾಮಯ್ಯ ಸಾಹೇಬರು, ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವರು, ಹಲವಾರು ಸಚಿವರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಇಡೀ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಕರ್ನಾಟಕ ಸರ್ಕಾರ ಇವತ್ತು ಈ ಗುಡಿಗೆ ಆಗಮಿಸಲಿದ್ದಾರೆ. ಲಕ್ಷಾಂತರ ಭಕ್ತರು ಆಗಮಿಸಿದ್ದಾರೆ. ಈ ಮಠದಲ್ಲಿ ಭವ್ಯವಾದ ಮಂದಿರ ಉದ್ಘಾಟನೆ ಇನ್ನು ಕೆಲವು ಸಮಯದಲ್ಲಿ ಉದ್ಘಾಟನೆ ಆಗಲಿದೆ. ನಿರಂತರ ಈ ಮಠದಲ್ಲಿ 4 ದಿವಸದಿಂದ ನಿರಂತರ ಇದೇ ರೀತಿಯಾಗಿ ದಾಸೋಹ ನಡೆದಿದೆ. ದಿವಸ ಒಂದೊಂದು ಕಾರ್ಯಕ್ರಮಗಳಾಗಿರ್ತವೆ. ಮೊನ್ನೆ ಒಂದು ಜಲ ಪೂಜೆ, ಪುಷ್ಪ ಪೂಜೆ, ನಿನ್ನೆ ಕಳಸಾರೋಹಣ ಹಾಗೂ ತೇರು ಒಳಗಡೆ ನಿಲ್ಲಿಸುವಂಥ ಕೆಲಸ. ಇವತ್ತಿನ ದಿವಸ ನಿನ್ನೆ ಮೂರ್ತಿ ಪ್ರತಿಷ್ಠಾಪನೆ, ಘಟಸ್ಥಾಪನೆ ಆಯಿತು ಮಹಾತ್ಮ ಭೋಜಲಿಂಗೇಶ್ವರದು. ಇವತ್ತು ಸನ್ಮಾನ್ಯ ಕರ್ನಾಟಕ ರಾಜ್ಯದ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಬಂದು ಗುಡಿ ಉದ್ಘಾಟನೆ ಮಾಡಲಿದ್ದಾರೆ. ಇನ್ನು ಕೆಲವು ನಿಮಿಷಗಳಲ್ಲಿ ಕ್ಷಣದಲ್ಲಿ ಬರಲಿದ್ದಾರೆ. ಈ ಭಕ್ತರನ್ನು ನೋಡಿ ನಮಗೆಲ್ಲರಿಗೂ ಆನಂದವಾಗಿದೆ, ಬಹಳ ಖುಷಿಯಾಗಿದೆ. ಈ ಶರಣರು ಅಂತಿಂದ ಶರಣರ ಸ್ವಯಂ ಸಿದ್ಧ ಶರಣರು ಅಂತ ಹೇಳಕ್ಕೆ ನಾವು ಇಚ್ಛೆ ಬಯಸ್ತೀನಿ. ಚಪ್ಪಾಳಿ 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 ಚಪ್ಪಾಳಿ. ಭೋಜಲಿಂಗೇಶ್ವರ ಮಹಾರಾಜ್ ಕಿ ಇದು ದೋಸ್ತರ ಹೋದಿನ ಯಾಕೆ ಕುಡಿಲತ್ರಿ? ಹೌದೇನ? ಆ ಸ್ವಯಂ ಸಿದ್ಧ ಶರಣರು ನಾವು ಚಿಕ್ಕವರಿದ್ದಾಗ ಹೇಳಿಕೆ ಮಾಡ್ತಿರು. ಎಷ್ಟು ಬೆಳತನ ಒಂದು ಕೊಡ ಚಾ ಕುಡಿತಿರು, 100 ಡಬ್ಬಿ ಸಿಗರೇಟ್ಗಳು ಸೇರ್ತಿದ್ರು. ಇಲ್ಲೇ ಅದೇನು? ಇಲ್ಲೇ ಆದ್ರೆ ಅವ್ರು ಒಂದು ಅವತಾರ ಇಲ್ಲ. ಕವಡಿ ಒಂದು ಉಂಟು, ಅಂಬಾಬಾಯಿ ಅವತಾರ ಅಂತಿರು, ಸೀರೆ ಉಂಟು. ಮತ್ತು ಯಾರು ರೋಗಿಗೆ ಏನು ಬರ್ತಾ ಅವ್ರಿಗೆ ಶರಣರದ ಕಾವಿ ಕೊಡ್ತಿರು, ದವಲ್ ಮಲಿ ತಿಂದು ಹಸಿರು ಬಟ್ಟೆ ಉಡ್ತಿರು. ಇದರಂತೆ 100 ನಡೆಸಿದಂಥ ಸ್ವಯಂ ಸಿದ್ಧ ಶರಣರು ಮಾನವತಿ ಆದವರಿಗೆ ಅವರ ಕೈಯಲ್ಲಿದ್ದ ಬಳಸಿಗಳನ್ನು ಕುಡಿದು ಭಸ್ಮ ಮಾಡಿಬಿಡ್ತಿರು. ಅವ್ರು ಹೋಗದೆ ಇವ್ರು ತಗೋತಿರು. ಅಂತ ಶರಣರು ಸ್ವಯಂ ಶರಣರು ಸದ್ಗುರು ಭೋಜಲಿಂಗೇಶ್ವರ ಸೂಗೂರು ಗ್ರಾಮದ. ಓಕೆ, ಇದು ನಮ್ಮ ಚಾನಲ್ ಅದ. ಏನ್ರಿ ಕಾರ್ಯಕ್ರಮ ಇದ್ರೆ ಹೇಳ್ರಿ, ಫೋನ್ ಮಾಡಿ. ಶ್ರೀ ಭೋಜಲಿಂಗೇಶ್ವರ ಮಹಾರಾಜ್ ಕಿ ಚಾನಲ್ ಅದ ತಗೋರಿ, ಕೂಡ್ರಿ ವರ್ಷ
ಸಾಹೇಬರ ಆಗಮನದಿಂದ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಭಕ್ತರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನಂತಂದರೆ, ಸದ್ಗುರು ಶ್ರೀ ಭೋಜಲಿಂಗೇಶ್ವರರ ಮಠ ಅಂದರೆ ಚಿತ್ತು, ಮಠ ಎಂದರೆ ಶಾಂತಿ, ಮಠ ಎಂದರೆ ಸಹನೆ ಎನ್ನುವಂತಹ ಈ ಶಬ್ದಗಳು ಈ ನಾಡಿನ ಭಾಗದೆಲ್ಲ ಕೇಳ್ತಾ ಇದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಸದ್ಭಕ್ತರು, ಇದು ನಮ್ಮ ಕಾರ್ಯಕ್ರಮವಲ್ಲ, ಇದು ನಿಮ್ಮ ಕಾರ್ಯಕ್ರಮ, ನಿಮ್ಮ ಮಠ, ನಿಮ್ಮ ದೇವರು. ಹಾಗಾಗಿ ಈ ಒಂದು ನಾಡಿನ ಕೀರ್ತಿ ಭಾರತ ದೇಶ ಅಷ್ಟಲ್ಲ, ಪ್ರಪಂಚದ ಎಲ್ಲ ದೇಶಗಳಲ್ಲಿಯೂ ಕೂಡ ಈ ನಾಡಿನ ಕೀರ್ತಿ, ಈ ನಾಡಿನ ಪಥಕ್ಕೆ ಅಲ್ಲಿವರೆಗೆ ಮುಟ್ಲೆಂದು ಹೇಳುತ್ತಾ ತಾವೆಲ್ಲರೂ ಶಾಂತ ರೀತಿಯಿಂದ, ಸಹನೆಯಿಂದ, ಶಿಸ್ತಿನಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಹಾಗಾಗಿ ಮಧ್ಯದಲ್ಲಿ ಒಂದು ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿಯವರಿಗೆ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಮಧ್ಯದಲ್ಲಿ ಸಾಕಷ್ಟು ಕುರ್ಚಿಗಳು ಅಲ್ಲಲ್ಲಿ ಖಾಲಿ ಇದ್ದಾವೆ, ಅಲ್ಲಿ ಭಕ್ತರು ಕೂಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ಬಿಸಿಲೆಲ್ಲ ಎಲ್ಲರೂ ಗಾಳಿ ಹೊಡ್ಕೊಳಕತ್ತೀವಿ. ಒಂದು ಜೈ ಹೊಡಿ ನೋಡಮ್ಮ. ಭಗವಾನ್ ಭೋಜಲಿಂಗೇಶ್ವರ ಮಹಾರಾಜ್ ಕಿ. ಇಷ್ಟು ಸಾಲ ಇಲ್ಲೇ ಕೇಳಕತ್ತದ, ಅಲ್ಲಿ ಕೇಳ್ಬೇಕು ಮ್ಯಾಗ. ಯಾಕಲ್ಲ, ಮಾನ್ಯ ಮುಖ್ಯಮಂತ್ರಿಯವರಿಗೆ ಎಲ್ಲಿ ಬರ್ತಿದಾರೋ ಗೊತ್ತಿಲ್ಲ, ಅವ್ರಿಗೆ ಕೇಳಬೇಕು. ಅವ್ರಿಗೆ ಕೈಲಾಸಕ್ಕೆ ಹೋಗ್ಬೇಕು ನಿಮ್ ಧ್ವನಿ. ಭೋಜಪ್ ಮುತ್ತಿಯವ್ರು ಕೈಲಾಸದ ಕೂತ್ ನೋಡ್ಲಕತ್ತಾರ. ಹೊಡಿತೀರಿ ಹೊಡ್ರಿ, ಜೋರಾತ ಪಡಿ. ಭಗವಾನ್ ಭೋಜಲಿಂಗೇಶ್ವರ ಮಹಾರಾಜ್ ಕಿ. ಇಲ್ಲ ಸರ್, ನಿಮ್ಮ ಕಡೆ ಆ ಜನರದ ಮಟ್ಟಿಲ್ಲ. ನಮ್ಮ ದೇವತೆಗಳೇನಿದಾರಲ್ಲ, ಈ ದೇವತೆಯರ ಕೂಗು ಕೈಲಾಸ ಪರ್ವತದಲ್ಲಿ ಹೋಗಿದೆ ಸರ್. ನಿಮ್ಮ ದೇವ್ರು ಕೂಗ್ತಿದ್ದಾರೆ ನೋಡೋಣ, ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡಿಸಿ. ಸರಿ ಇನ್ನೊಂದ್ಸಲ ಹೇಳೋಣ. ಭಗವಾನ್ ಭೋಜಲಿಂಗೇಶ್ವರ ಮಹಾರಾಜ್ ಕಿ. ಇಲ್ಲ ಸರ್, ಇನ್ನು ಮಟ್ಟಿಗೆ ನಮ್ಮ ದೇವತೆಗಳು ರೆಡಿ ಇದ್ದೀರಾ? ಸದ್ಗುರು ಶ್ರೀ ಭೋಜಲಿಂಗೇಶ್ವರ ಮಹಾರಾಜ್ ಕಿ. ಸಚ್ಚಿದಾನಂದ ನಿತ್ಯ ನಿರಂಜನ ಮೂರ್ತಿ ಶರಣರು ಸದ್ಗುರು ಶ್ರೀ ಶ್ರೀ ಭೋಜಲಿಂಗೇಶ್ವರ ಸಿದ್ಧ ಸಂಸ್ಥಾನ ಮಠ ಸೂಗೂರು ಎನ್ನ ಗ್ರಾಮದಲ್ಲಿ ಇವತ್ತಿನ ದಿವಸ ಕರ್ನಾಟಕದ ಇತಿಹಾಸದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾರು ಮಾಡದೇ ಇರತಕ್ಕಂಥ, ಯಾರು ಕಟ್ಟಿಸದೇ ಇರ್ತಕ್ಕಂಥ, ಚಾಲುಕ್ಯ ಶೈಲಿಯಲ್ಲಿ ಕಟ್ಟಿರ್ತಕ್ಕಂಥ ಪರಮ ಪೂಜ್ಯ ಹಿರಿಗಪ್ಪಾಟವರಿಗೊಂದು ಜೋರಾದ ಚಪ್ಪಾಳೆ ಬರಲಿ. ಅಷ್ಟೇ ಅಲ್ಲ, ಇಲ್ಲಿವರೆಗೆ ನಾವು ಜಗತ್ತಿನ 7 ಅದ್ಭುತಗಳನ್ನು ಮಾತ್ರ ನೋಡಿದ್ವಿ. ಇನ್ನೇನಾದ್ರೂ ಈ ಜಗತ್ತಿನಲ್ಲಿ ಹೆಂಡಿನ ಅದ್ಭುತ ಏನಾದ್ರು ನೋಡ್ತಾ ಇದೀವಪ್ಪ ಅಂತಂದ್ರೆ ಅದು ಎಲ್ಲಂತಂದ್ರೆ ಸದ್ಗುರು ಶ್ರೀ ಭೋಜಲಿಂಗೇಶ್ವರ ಮಠ ಸುಗರಿ ಗ್ರಾಮದಲ್ಲಿ. ಸದ್ಗುರು ಶ್ರೀ ಭೋಜಲಿಂಗೇಶ್ವರ ಮಹಾರಾಜ್ ಕಿ. ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಈ ನಾಡಿನ ಮುಖ್ಯಮಂತ್ರಿಗಳು, ವಾದ್ಯಗಳ ಸರದಾರರು, ಪಂಚ ಗ್ಯಾರಂಟಿಗಳ ಅನುಷ್ಠಾನ ಕಾಲಕವಾಗಿರ್ತಕ್ಕಂಥ, ಸಂವಿಧಾನದ ಪರಿಪಾಲಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರು, ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ, ರಾಜ್ಯ ಮಟ್ಟದ ಜನಪ್ರಿಯ ಮಂತ್ರಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶರಣಬಸಪ್ಪ ಪಾಟೀಲ್ ಸಾಹೇಬರು ಸಚಿವರು, ಶರಣಬಸಪ್ಪ ದರ್ಶನಾಪುರ ಸಾಹೇಬರು ಸಚಿವರು, ಹಲವಾರು ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಮುಖಂಡರುಗಳು, ಶಾಸಕಶಾಸ್ತ್ರ ಸಂಖ್ಯೆಗೆ ಜನ ಬರ್ತಾ ಇದ್ದಾರೆ. ನಾವೆಲ್ಲರೂ ಮತ್ತೊಂದ್ಸಲ ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ, ನೀವು ಹೋಗಿ ಪ್ರಸಾದ ಮಾಡ್ಕೊಳ್ಳಿ, ಇನ್ನೊಂದ್ಸಲ ಊಟ ಮಾಡ್ರಿ. ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಟೈಮ್ ಇದೆ. ನಾವೆಲ್ಲರೂ ಊಟ ಮಾಡ್ಕೊಂಡು ನೀರು ಕುಡ್ಕೊಂಡು ಬಿಸಿದಾಗ ಯಾವ್ದು ತೊಂದರೆ ತಗೋಬಾರ್ದು, ಗಲಾಟೆ ಮಾಡಬಾರ್ದು. ನಮ್ಮ ಪೊಲೀಸರೆಲ್ಲ ಆಮೇಲೆ ನಿಂತಾರ, ಅಧಿಕಾರಿಗಳೆಲ್ಲ ನಿಮ್ಮ ಸಲಹೆಗಳನ್ನ ಬಂದೋಬಸ್ತ್ ಮಾಡಿದಾರ. ಅದಕ್ಕೆ ನೀವು ಅವ್ರ ಬಗ್ಗೆ ಯಾವ್ದು ವಾಗ್ವಾದ ಮಾಡಬೇಡ್ರಿ. VIP ಗೆ ಸಪ್ರೇಟ್ ಚೇರ್ ಹಾಕಿದೀವಿ, ಮೀಡಿಯಾದವರು ಸಪ್ರೇಟ್ ಚೇರ್ ಹಾಕಿದೀವಿ. ಹೆಣ್ಮಕ್ಳು ಒಂದು ಭಾಗದಲ್ಲಿ, ಗಂಡ್ಮಕ್ಳು ಒಂದು ಭಾಗದಲ್ಲಿ ಕೂತು ಕಾರ್ಯಕ್ರಮದ ಅತಿಥಿಗಳು ಬರುವವರೆಗೆ ಮತ್ತು ಮುಖ್ಯಮಂತ್ರಿಗಳು ಬರುವವರೆಗೆ ಶಾಂತಿಯಿಂದ ಕೂತು ಆ ಕಾರ್ಯಕ್ರಮ ಮುಗಿಯುವವರೆಗೆ ನಾವೆಲ್ಲರೂ ಭಗವಾನ್ ಭೋಜಲಿಂಗೇಶ್ವರರ ಕೃಪಾಶೀರ್ವಾದ ಆಗುವವರೆಗೂ ನಾವೆಲ್ಲರೂ ಇಲ್ಲೇ ಕೂತ್ಕೊಂಡು
ಕಾರ್ಯಕ್ರಮ ಯಶಸ್ವಿಗೆ ಕಾರಣೀಭೂತರಾಗಬೇಕು ಅಂತ ಮನವಿ ಮಾಡ್ಕೊತಾ ಇದ್ದೀನಿ. ಅಷ್ಟೇ ಅಲ್ಲ, ಈ ಒಂದು ಕಾರ್ಯಕ್ರಮದ ವಿವರಣೆಗಳನ್ನು ನಮ್ಮ ನಿಮ್ಮೆಲ್ಲರ ನಡೆದವರು ದೇವರು ಇದೊಂದು ವೈಜ್ಞಾನಿಕ ಜೀವನದಲ್ಲಿ ತಮ್ಮದೇ ಒಂದು ಪ್ರೌಢ ಶಕ್ತಿಯ ಮೂಲಕ ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿ ವಿರಾಜಮಾನರಾಗಿರುವಂತಹ ಪರಮ ಪೂಜ್ಯ ಶ್ರೀ 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 ಇರ್ಗಪ್ತಾತ್ನವರು ಈ ಒಂದು ಕಾರ್ಯಕ್ರಮದ ದಿವಸವನ್ನು ವಹಿಸಿಕೊಳ್ಳಲು ಅವರ ಒಂದು ಪಾದ ಸ್ಪರ್ಶ, ಅವರ ಒಂದು ನೋಟ ಸ್ಪರ್ಶವೇ ನಮ್ಮ ನಿಮ್ಮೆಲ್ಲರ ಪುಣ್ಯ ಎನ್ನಬಹುದು. ಹಾಗಾಗಿ ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಜನಸಂಖ್ಯೆಯಲ್ಲಿ ಭಾಗವಹಿಸಿ ಒಂದು ಕಾರ್ಯಕ್ರಮವನ್ನು ಶಾಂತ ರೀತಿಯಿಂದ, ಶಿಸ್ತಿನಿಂದ, ಸಹನೆಯಿಂದ ಕಾರ್ಯಕ್ರಮ ನೀಡಲಿಕ್ಕೆ ತಾವೆಲ್ಲರೂ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ, ಈಗಾಗಲೇ ಊಟದ ವ್ಯವಸ್ಥೆ ನಿರಂತರವಾಗಿ ನಡೆದಿದೆ. ಇವತ್ತು 4ನೇ ದಿನದ ಕಾರ್ಯಕ್ರಮ. ಮೊದಲನೇ ದಿನ ಕಾರ್ಯಕ್ರಮದಲ್ಲಿ ಕುಂಭಮೇಳದ ಜೊತೆಗೆ ಕಾರ್ಯಕ್ರಮದ ಅನೇಕ ವಿಧಿವಿಧಾನಗಳನ್ನು ಮಾಡಲಾಯಿತು. 2ನೇ ದಿನದಲ್ಲಿ ಧರ್ಮಸಭೆ ಕಾರ್ಯಕ್ರಮ ನಡೆದಂತ ಜೊತೆಗೆ ಈ ಶಯನವಾಸನ, ಪುಷ್ಪವಾಸನ, ಧಾನ್ಯವಾಸನ ಕಾರ್ಯಕ್ರಮಗಳು ನಡೆದಿದ್ದು, 3ನೇ ದಿವಸದಲ್ಲಿ ಇದೇ ಒಂದು ವೇದಿಕೆಯ ಮೇಲೆ ಪೂಜ್ಯರಿಂದ ಧರ್ಮಸಭೆ ಮತ್ತು ಆಶೀರ್ವಾದದ ಕಾರ್ಯಕ್ರಮ ನಡೀತು. ಇವತ್ತು 4ನೇ ದಿನ. ಈ 4ನೇ ದಿನ ಸಾಮಾನ್ಯ ದಿನ ಅಲ್ಲ. ಇವತ್ತು ನಾವು ಕರ್ನಾಟಕ ನಾಡಿನಲ್ಲಿ ಐತಿಹಾಸಿಕ ಹೆಸರನ್ನು ಇವತ್ತು ಕುಡಿಸೈತೇವೆ ಅಂತಂದ್ರೆ ಅದು ಗುಲ್ಬರ್ಗ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸುಗೂರು ಗ್ರಾಮದ ಶ್ರೀ ಭೋಗಲಿಂಗೇಶ್ವರರ ಲೋಕಾರ್ಪಣೆ ಕಾರ್ಯಕ್ರಮ. ಹಾಗಾಗಿ ಎಲ್ಲ ಭಕ್ತರು ಊಟ ವ್ಯವಸ್ಥೆ ಇದೆ. ಊಟ ಮಾಡಿಕೊಂಡ ನಂತರ ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಶ್ರೀಯುತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬರ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಭಕ್ತರು ಶಾಂತಿಯಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಅದೇ ರೀತಿಯಾಗಿ ಸಂಗೀತಗಾರರು ಕೂಡ ಬಂದಿದ್ದಾರೆ. ಯಾವ ಊರ್ದವ್ರ ಅಕ್ಕ? ಯಾವ ಊರ್ದವ್ರು? ಯಾವತ್ತು ದೇವ್ರಿಗೆ ಬಂದಿರಿ? ಎಷ್ಟು ವರ್ಷ ಹೊಂಟಿರಿ? ಎಷ್ಟು ವರ್ಷ ಆಯ್ತು ಹೊಂಟಿರಿ? ನಾವು ಆಗಿರ್ಬೇಕ್ರೆ 35 ವರ್ಷ ಆಯಿತು. ಇದು ಗುಡಿ ಯಾವಾಗ ಕಟ್ಟ?